ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಎದ್ದೇಳೋದೇ ಸ್ವಲ್ಪ ಲೇಟಾಗಿ ಹೋಗಿತ್ತು. ಬೆಳಿಗ್ಗೆ ಹೋಗಿ ಅಡಿಗೆ ರೂಮಲ್ಲಿ ಹೋಗಿ ನಿಂತ್ಕೊಂಡ್ರೆ ಯೋಚನೆ ಆಗೋದೆ ಅಡಿಗೆ ಏನು ಮಾಡೋದು ಅಂತ. ಹಾಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ, ಎದ್ದಿದ್ದು ಬೇರೆ ಲೇಟಾಗಿ ಹೋಗಿತ್ತು. ಹಾಗೆ ಒಂದು ಸೈಡಲ್ಲಿ ಟೀ, ಒಂದು ಸೈಡಲ್ಲಿ ರೈಸ್ ಇಟ್ಟು ಯೋಚನೆ ಮಾಡಿದರೆ ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಅನ್ನ ಸಾಂಬಾರು ತಿಂದು ತಿಂದು ಸಾಕಾಗೋಗಿದೆ. ಬ್ಯಾಚುಲರ್ ಲೈಫ್ ಅಂದರೆ ಹಿಂಗೆ ಅಲ್ವಾ. ಹಾಗೆ ಮೊಸರನ್ನಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಈರುಳ್ಳಿ ಕೂಡ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲಿ ಟೀ ಬೇರೆ ಆಗಿತ್ತು. ಹಾಗೆ ಟೀ ಕುಡ್ಕೊಳ್ಳೋ ಅಂತೇಳಿ ಟೀ ಕುಡ್ಕೊಂಡೆ. ಟೀ ಕುಡಿದು ಖಾಲಿ ಮಾಡೋಷ್ಟರಲ್ಲಿ ಕುಕ್ಕರ್ ವಿಜಿಲ್ ಆಗ್ತು. ಮೊಸರನ್ನಕ್ಕೆ ಹಾಕೋಕ್ಕೆ 2 ಈರುಳ್ಳಿ ಕಟ್ ಮಾಡಿಕೊಂಡೆ. ಹಾಗೆ 2 ಕ್ಯಾರೆಟ್ ಕೂಡ ತುರಿದಿಟ್ಕೊಂಡೆ. ಹಾಗೆ ಬೆಂದಿರೋಂಥ ಅನ್ನ ತಣ್ಣಗಾದ್ಮೇಲೆ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡೆ. ಹಾಗೆ ತುರಿದಿಟ್ಟಿರೋಂಥ ಕ್ಯಾರೆಟ್ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಂಡೆ. ಹಾಗೆ ಮಾಡಿಟ್ಟಿರೋಂಥ ಮೊಸರನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತೇಳಿ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಒಣಮೆಣಸಿನಕಾಯಿ ಮತ್ತು ಕರಿಬೇವು, ಹಾಗೆ ಜಜ್ಜಿಟ್ಟಿರೋಂಥ ಶುಂಠಿನ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡೆ. ಹಾಗೆ ಮಾಡಿರೋಂಥ ಒಗ್ಗರಣೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೊಸರನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡೆ. ಹಾಗೆ ಆಗಿದ ಮೊಸರನ್ನ ಒಂದು ಸೈಡಿಗೆ ಇಟ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ. ಹಾಗೆ ಕಿಚನ್ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ಲಂಚಿಗೆ ಟಿಫನ್ ಪ್ಯಾಕ್ ಮಾಡಿಕೊಂಡೆ. ಬ್ಯಾಚುಲರ್ ಲೈಫ್ ಎಷ್ಟು ಕಷ್ಟ ಇದೆ ಅಂತೇಳಿ ಬ್ಯಾಚುಲರ್ಗೆ ಮಾತ್ರ ಗೊತ್ತು. ಹಾಗೆ ನನ್ನ ವಿಡಿಯೋ ಬ್ಯಾಚುಲರ್ ಯಾರಾದ್ರು ನೋಡ್ತಾ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬ್ಯಾಚುಲರ್ ಲೈಫ್ ಹೇಗಿದೆ ಅಂತೇಳಿ. ಹಾಗೆ ಟಿಫನ್ ಪ್ಯಾಕ್ ಮಾಡಿಕೊಂಡು ನಾನು ಹೋಗಿದ್ದೆ ಫ್ರೆಶ್ ಅಪ್ ಆಗೋಕ್ಕೆ. ಫ್ರೆಶ್ ಅಪ್ ಆಗಿ ನಾನು ಬೇಗ ರೆಡಿ ಆದೆ ಅಂತ ಹೇಳಿದ ತಕ್ಷಣ ರೆಡಿ ಆಗೋಕ್ಕಾಗುತ್ತಾ? ಇಲ್ಲ. ಯಾಕಂದರೆ ಶರ್ಟಿಗೆ ಪ್ಯಾಂಟ್ ಮ್ಯಾಚ್ ಆಗಬೇಕು, ಪ್ಯಾಂಟಿಗೆ ಶರ್ಟ್ ಮ್ಯಾಚ್ ಆಗಬೇಕು. ಅದೆಲ್ಲ ಹುಡುಕಾಡೋ ಹೊತ್ತಿಗೆ 10 ನಿಮಿಷ ಆಗೋಗುತ್ತೆ. ಇಷ್ಟೊತ್ತಿಗಾಗಲೇ ಟೈಮ್ ಬೇರೆ ಆಗೋಗಿತ್ತು. ಬೇಗ ತಟ್ಟೆಗೆ ಮೊಸರನ್ನ ಹಾಕ್ಕೊಂಡು ತಿನ್ಕೊಂಡ್ಬಿಟ್ಟೆ. ಮೊಸರನ್ನಂತೂ ಚೆನ್ನಾಗೇ ಇತ್ತು. ಹಾಗೆ ನಾನು ಶೂ ಹಾಕ್ಕೊಂಡು ಕ್ಯಾಮರಾಗೊಂದು ಫೋಸ್ ಕೊಟ್ಟು ನಾನು ಹೊರಟ್ಬಿಟ್ಟೆ. ಬಸ್ ಸ್ಟಾಪಿಗೆ ಬಂದೆ, ಬಸ್ ಹತ್ಕೊಂಡೆ. ಬಸ್ ಎಲ್ಲ ಖಾಲಿ ಇತ್ತು. ಸ್ಟೋರ್ ರೀಚ್ ಆದೆ. ಸ್ಟೋರಲ್ಲಿ ಓಪನಿಂಗ್ ಏನೇನು ಮಾಡಬೇಕಿತ್ತು ಅದೆಲ್ಲ ಮುಗಿಸ್ಕೊಂಡು, ಇವತ್ತು ಬೇರೆ ನಮ್ಮ ನಿಕ್ಕು ವೀಕ್ ಆಫಲ್ಲಿ ಇದ್ಲು. ಸೊ ಅವಳ ಕೆಲಸ ನಾನು ಮಾಡಬೇಕಾಗಿತ್ತು. ಡ್ರೆಸ್ ಎಲ್ಲ ಐರನ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ಐಎಮ್ ರೋಶ್ನಿ ಪೇಜಿಗೆ ಅಪ್ಲೋಡ್ ಮಾಡ್ಕೊಂಡೆ. ಇಷ್ಟೆಲ್ಲ ಮಾಡೋತ್ತಿಗಾಗಲೇ ಮಧ್ಯಾಹ್ನ ಬೇರೆ ಆಗೋಗಿತ್ತು. ತಲೆ ಬೇರೆ ಸಿಡಿತಿತ್ತು. ಹಾಗೆ ಒಂದು ಟೀ ಕುಡಿಯೋಂಥ ಟೀ ಕುಡ್ಕೊಂಡು ಬಂದು ಕೂತಿದ್ದೆ ಊಟಕ್ಕೆ. ನಮ್ಮ ಮ್ಯಾನೇಜರ್ ನನಗೆ ಹೆದರಿಸ್ಬಿಟ್ರು ಅಂತೇಳಿ ನಾನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮ್ಯಾನೇಜರ್ ಕೂಡ ಹೆದರ್ಸೋಕ್ಕೆ ನಾನು ಹೋಗಿ ಇನ್ವರ್ಟರ್ ಹಿಂದ್ಗಡೆ ಕೂತ್ಕೊಂಡ್ಬಿಟ್ಟೆ. ನಮ್ಮ ಮ್ಯಾನೇಜರ್ ಭಯಪಟ್ಕೊಂಡು ಅವರ ಅರ್ಧ ಜೀವ ಬಾಯಿಗೆ ಬಂದುಬಿಟ್ಟಿತ್ತು. ಹಾಗೆ ಸಂಜೆ ಪಾನಿಪುರಿ ತಿನ್ಬೇಕನ್ಸಿತ್ತು. ಪಾನಿಪುರಿ ತಿನ್ಕೊಂಡೆ. ಸ್ಟೋರ್ ಕ್ಲೋಸ್ ಮಾಡೋ ಟೈಮ್ ಬೇರೆ ಆಗಿತ್ತು. ಸ್ಟೋರ್ ಕ್ಲೋಸ್ ಮಾಡ್ಕೊಂಡು ನಾನು ರೂಮಿಗೆ ಬಂದುಬಿಟ್ಟೆ. ಹೊಟ್ಟೆ ತುಂಬ ಹಸಿವಾಗುತ್ತೆ ಅಂತ ನಾನು ಬಂದು ನೋಡಿದ್ದೆ ಕಿಚನ್. ನನ್ನ ಫ್ರೆಂಡು ಅನ್ನ ಮತ್ತು ಸಾಂಬಾರು ಮಾಡಿದ್ದ. ಹಪ್ಪಳ ಸುಟ್ಕೊಂಡು ನಾನು ಊಟ ಮಾಡಿಕೊಂಡೆ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ನನ್ನ ವಿಡಿಯೋಗಳು ನಿಮಗಿಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತೇಳಿ ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.